ಹಾಯ್ ಹಲೋ ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಐ ಹೋಪ್ ನಿನ್ನ ವಿಡಿಯೋ ಎಲ್ಲರೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇವತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗುಡ್ ಮಾರ್ನಿಂಗ, ಇವಾಗ ತಾನೇ ಫ್ರೆಶ್ ಆಗಿ ರೆಡಿಯಾಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತ ನಿಂತಿದ್ದೀನಿ. ಸೊ ಗೈಸ್ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ನಿನ್ನದು. ನಾನು ಇನ್ನೂ ಒಂದು ಸ್ವಲ್ಪ ಎಡಿಟ್ ಮಾಡೋಕ್ಕಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ತಪ್ಪು ಇಲ್ಲ, ಏನೋ ಮಿಸ್ಟೇಕ್ ಆಗಿದ್ರೆ ಹೇಳ್ರಿ, ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಸೊ ಗೈಸ್ 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಟೇಕ್ ಕೇರ್. 12 seconds later. ಸೊ ಹಾಯ್ ಫ್ರೆಂಡ್ಸ್, ಇವಾಗ ತಾನೆ ಅಷ್ಟು ಆಯಿತು, ನಿಮ್ದು ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಇವಾಗ ಒಂಚೂರು ಊರಲ್ಲಿ ಹೋಗಿ ಬರಬೇಕು, ಕೆಲಸ ಐತೆ. ಆ್ಯಂಡ್ ಡೈರೆಕ್ಟ್ ನಿಮಗೆ ಗಾಡಿ ಮೇಲೆ ಹೋಗ್ತಾ ಇದ್ದೀನಿ, ಟೈಮ್ ಲ್ಯಾಪ್ಸ್ ಹಾಕಿಸ್ತೀನಿ, ತೋರಿಸ್ತೀನಿ. ಲೆಟ್ಸ್ ಗೋ. A few moments later. A few minutes later. ಸೊ ಫ್ರೆಂಡ್ಸ್, ಇವಾಗ ತಾನೇ ಊರೊಳಗೆ ಹೋಗಿ ಬಂದುಬಿಟ್ಟೆ. ಸೊ ಆ ವಿಡಿಯೋ ಹಾಕಿದ್ದೀನಿ ನೋಡಿ, ಆದಷ್ಟು ಹಾಕಿದ್ದೀನಿ. ಆಮೇಲೆ ಮತ್ತು ಸಂತೆ ಹಣ್ಣು ತೊಗೋಬೇಕಂತದ್ದು, ಅದು ವಿಡಿಯೋ ಹಾಕಿಲ್ಲ, ಅದು ಮಾಡೋದಾಗಲಿಲ್ಲ. ಸೊ ಅದಕ್ಕೆ ಸಾರಿ. ಬಟ್ ಇವಾಗ ತಾನೇ ಬಂದುಬಿಟ್ಟು ಒಂಚೂರೆಲ್ಲ ಅಲ್ಲೇ ಊರಲ್ಲಿ ಹೋಗಿ ಬಂದೆಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ಸೈಡಲ್ಲಿ ಬಂದು ಸುಮ್ಮನೆ ಇಲ್ಲಿ ಬಂದು ನಿಂತಿದೆ. ಇನ್ನು ಗಿಡದ ನೆರಳಿಗೆ. ತುಂಬ ಬಿಸಿಲು ಗೈಸ್, ತುಂಬ ಹೆವಿ ಬಿಸಿಲು. ನೋಡಬೇಕು ಇವತ್ತೇನಾಗುತ್ತಂತ. ಸೊ ಯಾಕಿದ್ದನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ನಿಮ್ಗೆ ಒಂದು 5 ನಿಮಿಷ ಆದಮೇಲೆ ಸಿಗ್ತೀನಿ. A few inches later. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತೀವಿ? ನನ್ನಂತೂ ಊಟ ಆಯಿತು, ನಿಮ್ಮದು ಊಟ ಆಯಿತು. ಸೊ ಇವಾಗ ಶಿವಪೂಜೆಗೆ ಹೋಗ್ಬೇಕು. ಅಲ್ಲೊಂದು ಜಾತ್ರೆ ಇದೆ, ಶೋಗೇಶ್ವರ ಟೆಂಪಲ್ ಅಂತ. ಅಲ್ಲಿ ಜಾತ್ರೆಗೆ ಶಿವಪೂಜೆಗೆ ಹೋಗ್ಬೇಕು. ಇವಾಗ ಹೊಂಟಿದ್ದೀವಿ, ನಾನು, ನಮ್ಮ ಫ್ರೆಂಡು ಮತ್ತು ನಮ್ಮ ತಮ್ಮ. ಸೊ ಗೈಸ್ ಅವ್ನು ಬಂದ ಮೇಲೆ ಹೇಳ್ತೀನಿ ನಿಮಗೆ. ಎಲ್ಲ ರೆಡಿಯಾಗಿ, ನಾನಂತೂ ರೆಡಿಯಾಗಿದ್ದೀನಿ. ಅವ್ನು ಬರಬೇಕು, ಬಂದರೆ ರೆಡಿಯಾಗಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ಫ್ರೆಂಡ್ಸ್, ಗಾಡಿ ಬಂತು, ಹೋಗ್ಬೇಕೀಗ. ಅಲ್ಲಿದೆ ನೋಡಿ, ಅದೇ ಗಾಡಿ ತೋರಿಸ್ತೀನಿ ಈಗ ನೋಡಿ. ಅದೇ ಗಾಡಿ, ಇದೇ ಗಾಡಿ ಮೇಲೆ ಹೋಗ್ಬೇಕೀಗ. Many months later. ಟೈಮ್ಲೆಸ್ ನೋಡಿದ್ರಿ, ಈಗ ನೋಡ್ತಿರೋದು ಇದೇ ಗುಡಿ, ಇದರದ್ದೇ ಜಾತ್ರೆ ನಾಳೆ. ಸೊ ಗೈಸ್ ಶಿವಪೂಜೆ ನಡೀತೈತೆ, ಅದಕ್ಕೆ ಬಂದಿದ್ವಿ ನೋಡೋಕ್ಕೆ. ಸೊ ಅದು ಶಿವಪೂಜೆ ಹೇಗೆ ನಡೀತೆ ಅಂತೆಲ್ಲ ತೋರಿಸ್ತೀನಿ. ಒಂದು 5 ನಿಮಿಷ ಆದಮೇಲೆ ಸಿಗ್ತೀನಿ, ಒಳಗಡೆ ದರ್ಶನ ಮಾಡ್ಕೊಂಡು ಬಂದು. ಸೊ ಗೈಸ್ ದೇವ್ರ ದರ್ಶನ ಅಂತ ಐತೆ. ಇವಾಗ ಜಾತ್ರೆ ಹೋಗೋಣ, ನೋಡೋಣ ಜಾತ್ರೆಯಲ್ಲಿ ಏನೇನಿದೆ ಅಂತ. ಸೊ ಗೈಸ್ ಇದೇ ನೋಡ್ತಿದ್ರಲ್ಲ, ಇದೇ ಜಾತ್ರೆ. ಇದು ಸೈಡ್ಗಳು ಎಲ್ಲ ಕಾಣಿಸ್ತಿದ್ದಿಲ್ಲ, ಕರಿ ಬಟ್ಟೆಗಳು, ನೀಲಿ ಬಟ್ಟೆಗಳು, ಇದೆಲ್ಲ ಜಾತ್ರೆ. ಡೋರ್ಗಳೆಲ್ಲ ಮುಚ್ಚಿದ್ದಾರೆ ಈಗ. ನಾಳೆ ಇದನ್ನೆಲ್ಲ ಓಪನ್ ಮಾಡ್ತಾರೆ. ಸೊ ಇಲ್ಲೇನು ಕಾಣ್ತಿದ್ದಿಲ್ಲ ದಾರಿ, ಇದೆಲ್ಲ ಇದು ನಾಳೆ ಇಲ್ಲ. ಒಂದು ಕಾಲಿಡೋಕ್ಕೆ ಸದ್ಯಕ್ಕೆ ಜಾಗ ಇರೋಲ್ಲ ಫ್ರೆಂಡ್ಸ್, ಅಷ್ಟು ಫುಲ್ ಜನ ಇರುತ್ತೆ. ನಾವು ಬೇಗ ಬಂದಿದ್ವಿ ಇವತ್ತು, ಅದಕ್ಕೆ ನಾಳೆ ಫುಲ್ ಜಾತ್ರೆ ಇರುತ್ತೆ. ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇರ್ತಾರೆ. ಇವತ್ತು ನೋಡಿ ಇಷ್ಟು ಬೇಗ ಬಂದಿದ್ವಿ, ಅದಕ್ಕೆ ಇಲ್ಲೆಲ್ಲ ಯಾರೂ ಇಲ್ಲ. ಇನ್ನು ನೈಟ್ ಆದರೆ ಫುಲ್ ಹೆವಿ ಜನ ಇರ್ತಾರೆ. ಸೊ ಗೈಸ್ ಒಂದು 5 ನಿಮಿಷ ಆದಮೇಲೆ 6.5 hours later. ಇವಾಗ ಅಲ್ಲಿ ಪೂಜೆ ನಡೀತೈತೆ, ಆ ಕಡೆಯಿಂದ ಇನ್ನೂ ಲೇಟ್ ಆಗುತ್ತೆ ಪೂಜೆ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ 6 ಗಂಟೆ ಅಂತ ಐತೆ, ಇಲ್ಲಿ ಬಂದು ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಸೊ ಇದೇ ಇಲ್ಲಿ ತೋರಿಸ್ತೀನಿ ನೋಡಿ ಈಗ. ಸೊ ಇದೇ ಗೈಸ್ 6 ಗಂಟೆ ಅಂತ. ಫ್ರೆಂಡ್ಸ್ ಇದೇ 6 ಗಂಟೆ ಅಂತ ನಾವು ನಮಸ್ಕಾರ ಮಾಡೋಕ್ಕೆ ಬಂದಿದ್ದೀವಿ. ನಾನು, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ತಮ್ಮ. ಗುಡಿಗೆ ಹೋಗಿ ಮತ್ತೆ ಮನೆಗೆ ಹೋಗ್ಬೇಕು. 2000 years later. ಸೊ ಗೈಸ್ ಶಿವ ಪೂಜೆ ಅಂದರೆ ತಲೆ ಮೇಲೆ ಲಿಂಗ ಇಟ್ಕೊಂಡು ಶಿವನ ಪೂಜೆ ಮಾಡ್ತಾರೆ ನೋಡಿ. A few moments later. ಸೊ ಫ್ರೆಂಡ್ಸ್ ಇವಾಗ ಜಾತ್ರೆಯಿಂದ ಹೊರಗೆ ಬಂದಿದ್ದೀವಿ, ಮನೆಗೆ ಹೊಂಟಿದ್ದೀವಿ. ಗಾಡಿ ಹುಡ್ಕಾಡ್ಬೇಕು, ಗಾಡಿ ಎಲ್ಲಿ ಸರ್ ಅಂತ ಗೊತ್ತಿಲ್ಲ, ಗಾಡಿ ಹುಡ್ಕಾಡ್ಬೇಕು. ಸೊ ಬರ್ರಿ ಗಾಡಿ ಹುಡ್ಕಾಡಮು. ಸೊ ಫೈನಲ್ ಸಿಕ್ಬಿಡ್ತ ನಮ್ಮ ಗಾಡಿ, ಇದೇ ನಮ್ಮ ಗಾಡಿ. ಇವಾಗ ಜಾತ್ರೆ ಏನಿಲ್ಲ, ಜಾತ್ರೆ ಮುಗಿದಿಲ್ಲ, ಸುಮ್ಮನೆ ಶಿವಪೂಜೆ ಮುಗೀತು. ಈಗ ಮನೆಗೆ ಹೊಂಟಿದ್ವಿ. ಲೈಟ್ ಹಚ್ಚು, ಲೈಟ್
ಇದೇ ನಮ್ಮ ಗಾಡಿ. ಸೊ ಗೈಸ್ ಒಮ್ಮೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ. ಸೆಂಟ್ರ್ ಒಂದು ಟೈಮ್ ಲ್ಯಾಪ್ಸ್ ಹಾಕಿಸ್ತೀನಿ ನೋಡ್ರಿ. ಸೊ ಗೈಸ್ ಫೈನಲಿ ನಮ್ಮ ಮನೆ ಬಂತು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಸೊ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮತ್ತೆ ನಾಳೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಅಷ್ಟೇ. ಗುಡ್ ನೈಟ್, ಟೇಕ್ ಕೇರ್.